ಹೊಸ ಮಾದರಿಯ ಸ್ಮಾರ್ಟ್ಫೋನ್ ಮಾರುಕಟ್ಟೆಗೆ ಬಂದಾಗ ನಮ್ಮಲ್ಲಿರುವ ಫೋನ್ ಹಳೆದು ಅನಿಸೋದು ಸಹಜ. ಅಲ್ಲದೆ ಹೊಸ ವೈಶಿಷ್ಟ್ಯಗಳ ಫೋನ್ ಖರೀದಿ ಮಾಡೋದಕ್ಕೆ ಜನ ಮುಂದಾಗುವಾಗ ಹಳೆಯ ಫೋನ್ಗಳನ್ನ ಮಾರಾಟ ಮಾಡ್ತಾರೆ, ಇಲ್ಲವೇ ಆನ್ಲೈನ್ ಅಥವಾ ಸ್ಟೋರ್ನಲ್ಲಿ ಎಕ್ಸ್ಚೇಂಜ್ ಮೂಲಕ ಖರೀದಿ ಮಾಡ್ತಾರೆ. ಹಳೆಯ ಫೋನ್ ಮಾರಾಟ ಮಾಡೋದಕ್ಕೆ ಕೂಡ ಇವತ್ತು ಹಲವಾರು ವೆಬ್ ತಾಣಗಳಿವೆ. ಹಳೆಯ ಫೋನ್ ಮಾರಾಟ ಮಾಡೋದು ಸುಲಭ, ಆದರೆ ಅದಕ್ಕೂ ಮೊದಲು ಹಳೆಯ ಫೋನ್ನಲ್ಲಿರುವ ದಾಖಲೆಗಳು, ಫೋಟೋ ಇತ್ಯಾದಿ ಮಾಹಿತಿಯನ್ನ ಅಳಿಸಿ ಹಾಕುವುದು ಅತ್ಯಂತ ಅಗತ್ಯ. ಹಳೆಯ ಫೋನ್ ಮಾರಾಟ ಮಾಡುವಾಗ ನೀವು ಕೈಗೊಳ್ಳಬಹುದಾದ ಎಚ್ಚರಿಕೆಗಳೇನು? ಇಲ್ಲಿ ನೋಡಿ. ನೀವು ಹಳೆಯ ಸ್ಮಾರ್ಟ್ಫೋನ್ ಮಾರಾಟ ಮಾಡಲು ಯೋಚನೆಯಲ್ಲಿದ್ದರೆ ಅನುಸರಿಸಲೇಬೇಕಾದ ವಿಧಾನಗಳ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮಾರ್ಟ್ಫೋನ್ ಮಾರಾಟದಲ್ಲಿ ಎಷ್ಟು ಜಾಗರೂಕತೆಯಿಂದ ಇರಬೇಕು ಎಂಬುದನ್ನು ತಿಳಿಯೋಣ. ಹಳೆಯ ಸ್ಮಾರ್ಟ್ಫೋನ್ಗಳನ್ನು ಬೇರೆಯವರಿಗೆ ಮಾರುವ ಅಥವಾ ವಿನಿಮಯ ಮಾಡುವ ಮುನ್ನ ಅದರಲ್ಲಿರುವ ಫೈಲ್ಗಳನ್ನು ಅಳಿಸಿ ಹಾಕಲೇಬೇಕು. ಇಲ್ಲವಾದಲ್ಲಿ ಅವರು ನಿಮ್ಮ ಇಮೇಲ್ಗೆ ಲಾಗಿನ್ ಆಗಬಹುದು, ಸಂದೇಶಗಳನ್ನು ನೋಡಬಹುದು ಹಾಗೂ ಇತರೆ ಫೈಲ್ಗಳನ್ನು ಬಳಸಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಫೋನ್ ಸೇಲ್ ಮಾಡುವ ಮೊದಲು ಅದರಲ್ಲಿರುವ ನೀವು ಲಾಗಿನ್ ಆಗಿರುವ ಎಲ್ಲ ಇಮೇಲು, ಕ್ಲೌಡು ಮತ್ತು ಬ್ಯಾಕಪ್, ಇ-ಕಾಮರ್ಸ್, UPI ಮತ್ತು ಬ್ಯಾಂಕಿಂಗ್ ಆ್ಯಪ್ಗಳಲ್ಲಿರುವ ಲಾಗಿನ್ ಅನ್ನು ಲಾಗೌಟ್ ಮಾಡುವುದನ್ನು ಮರಿಬೇಡಿ. ಜೊತೆಗೆ ಸಾಮಾಜಿಕ ತಾಣಗಳ ಖಾತೆಗೆ ಲಾಗಿನ್ ಆಗಿದ್ರೆ ಅವುಗಳನ್ನು ಕೂಡ ಅಳಿಸಿ ಹಾಕುವುದು ಕಡ್ಡಾಯ. ಹಳೆಯ ಫೋನ್ ಸೇಲ್ ಮಾಡುವ ಮೊದಲು ಮತ್ತು ಎಕ್ಸ್ಚೇಂಜ್ಗೆ ಕೊಡುವ ಮೊದಲು ನಿಮ್ಮ ಫೋನ್ನಲ್ಲಿರುವ ಎಲ್ಲ ಫೈಲ್ಗಳ ಬ್ಯಾಕಪ್ ಇಟ್ಕೋಬೇಕು. ಕೆಲವು ಫೋನ್ಗಳಲ್ಲಿ ಮೆಮೊರಿ ಕಾರ್ಡ್ಗೆ ಬ್ಯಾಕಪ್ ಮಾಡಿಕೊಳ್ಳುವ ಆಯ್ಕೆ ಇದ್ರೆ, ಹೆಚ್ಚಿನ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಗೂಗಲ್ ಸರ್ವರ್ನಲ್ಲೇ ಬ್ಯಾಕಪ್ ಇರಿಸಿಕೊಳ್ಳುವ ಆಯ್ಕೆ ಇರುತ್ತೆ. ಐಫೋನ್ನಲ್ಲಾದರೆ ಐಕ್ಲೌಡ್ಗೆ ಬ್ಯಾಕಪ್ ಇರುತ್ತೆ. ಸ್ಮಾರ್ಟ್ಫೋನ್ ಅನ್ನ ಮಾರುವ ಮುನ್ನ ನಿಮ್ಮ ಸ್ಮಾರ್ಟ್ಫೋನ್ನ ಫ್ಯಾಕ್ಟರಿ ಸೆಟ್ಟಿಂಗ್ಸ್ ರೀಸೆಟ್ ಮಾಡುವುದು ಕಡ್ಡಾಯ. ನೀವು ಸ್ಮಾರ್ಟ್ಫೋನ್ ಫ್ಯಾಕ್ಟರಿ ಸೆಟ್ಟಿಂಗ್ಸ್ ರೀಸೆಟ್ ಮಾಡಿದರೆ ಫೋನ್ನಲ್ಲಿನ ನಿಮ್ಮ ಡೇಟಾ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ. ಹಾಗಾಗಿ ಮರೆಯದೆ ಫ್ಯಾಕ್ಟರಿ ರೀಸೆಟ್ ಮಾಡಿ. ಹೊಸ ಫೋನ್ ಖರೀದಿಸುವ ಜೋಶ್ನಲ್ಲಿ ಹಳೆಯ ಫೋನ್ ಮಾರಾಟ ಮಾಡುವಾಗ ಎಚ್ಚರಿಕೆ ವಹಿಸಿ. ಶೋರೂಮ್ನಿಂದ ಸ್ಮಾರ್ಟ್ಫೋನ್ ಹೊರತಂದ್ರೆ ಸಾಕು, ಆ ಮೊಬೈಲ್ನ ಬೆಲೆ 40% ಇಳಿಕೆಯಾಗುತ್ತೆ ಅಂತಾರೆ ಸೆಕೆಂಡ್ ಹ್ಯಾಂಡ್ ಬೆಲೆಗಳನ್ನ ಹೇಳುವಂತಹ ಸೈಟ್ಗಳವರು. ಹಾಗಾಗಿ ನಿಮ್ಮ ಸ್ಮಾರ್ಟ್ಫೋನ್ ಮಾರಾಟ ಮಾಡುವಾಗ ಅದರ ಮಾರ್ಕೆಟ್ನ ವ್ಯಾಲ್ಯೂ ಎಷ್ಟು ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ಅಷ್ಟೇ ಅಲ್ಲ, ಸೇಲ್ ಮಾಡುವ ಮೊದಲು ಫೋನ್ನ ಒಳಭಾಗ ಮತ್ತು ಹೊರಭಾಗವನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಳ್ಳಿ. ತಪ್ಪದೇ ಫಿಂಗರ್ ಪ್ರಿಂಟ್ ಕಲೆಗಳನ್ನು ನಿವಾರಿಸಿ ನಿಮ್ಮ ಹಳೆಯ ಫೋನನ್ನು ಮಾರಾಟ ಮಾಡಿ. ಉಳಿದಂತೆ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಫೈಲ್ ಅಥವಾ ಕಾಂಟ್ಯಾಕ್ಟ್ ನಿಮಗೆ ಬೇಡ ಎಂದಾದಲ್ಲಿ ಸೆಟ್ಟಿಂಗ್ಸ್ಗೆ ತೆರಳಿ ಸ್ಮಾರ್ಟ್ಫೋನ್ ಅನ್ನು ಸಂಪೂರ್ಣ ರೀಸೆಟ್ ಕೊಡಬಹುದು. ಹೀಗೆ ಮಾಡಿದರೆ ಮೊಬೈಲ್ನಲ್ಲಿರುವ ಎಲ್ಲ ಫೈಲ್ಸ್ ಡಿಲೀಟ್ ಆಗಿ ಹೊಸದರಂತೆ ಇರುತ್ತೆ. ಜೊತೆಗೆ ಹಳೆಯ ಎಲ್ಲ ಫೈಲ್ ಡಿಲೀಟ್ ಆಗಿ ನಿಮ್ಮ ವೈಯಕ್ತಿಕ ವಿವರ ಅಳಿಸಿ ಹೋಗೋದ್ರಿಂದ ಸುರಕ್ಷತೆಯೂ ಇರುತ್ತೆ.